ಭಾಷೆಗೆ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ಭಾಷೆಗೆ ಒಂದು ಖಚಿತವಾದ ಅರ್ಥ ಇಲ್ಲ. ಭಾಷೆ ಅವರವರ ಪರಿಸರದಲ್ಲಿ ಅವರವರ ಅನುಭವದ ಹಿನ್ನೆಲೆಯಲ್ಲಿ ಮಾತಿಗೆ ನಾವು ಅರ್ಥ ಮಾಡೋದು. ಮತ್ತು ಕೆಲವೊಮ್ಮೆ ಯೂಸೇಜ್ನಿಂದ ಕೂಡ. ನನಗೆ ಒಂದು ಪ್ರಸಂಗ ನೆನಪಾಗ್ತಿತ್ತು. ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಒಮ್ಮೆ ಬಂದರು ಉಡುಪಿಗೆ. ನಾನು ಉಡುಪಿಗೆ ಬಂದ ರಾಜಕಾರಣಿಗಳಲ್ಲಿ ತುಂಬ ಖುಷಿಪಟ್ಟ ವ್ಯಕ್ತಿ. ಯಾಕೆಂದರೆ ಬೇರೆ ಎಲ್ಲ ರಾಜಕಾರಣಿ ಇವತ್ತಿಗೂ ಬರ್ತಾರೆ, ಹಿಂದೆಯೂ ಬಂದಿದ್ದರು, ಬರ್ತಾರೆ ಕೃಷ್ಣ ದರ್ಶನಕ್ಕೆ ಅಂತ ಗುಡಿ ಒಳಗೆ ಬರ್ತಾರೆ, ಪ್ಯಾಂಟ್ ಹಾಕ್ಕೊಂಡು ಫುಲ್ ಸೂಟ್ನಲ್ಲಿ ಬರ್ತಾರೆ, ವಿದೇಶಿ ವೇಷದಲ್ಲಿ ಬರ್ತಾರೆ. ಬಂದು ಅಲ್ಲಿ ಪೂಜೆ ಸ್ವಾಮಿಗಳ ಹತ್ರ ಮಾತಾಡ್ತಾರೆ. ಚಕ್ರ ಮಕ್ಕಳು ಹಾಕಿ ಕೂತ್ಕೊಳ್ತಾರೆ ಸ್ವಾಮಿಗಳ ಪಕ್ಕದಲ್ಲಿ. ಸ್ವಾಮಿಗಳು ಪ್ರಸಾದ ಕೊಡುವಾಗ ಚಕ್ರ ಮಕ್ಕಳು ಹಾಕ್ಕೊಂಡು ಹಿಂಗೆ ಕೈ ಹಿಡಿತಾರೆ. ಅಂದರೆ ಹೇಗೆ ಗುರುಗಳಿಂದ ಪ್ರಸಾದ ತಗೊಳ್ಬೇಕು ಅನ್ನುವ ಕಲ್ಚರು ಇಲ್ಲದವು ಈ ದೇಶದ ನಾಯಕರಾಗಿರ್ತಾರೆ. ಅದು ಹನುಮಂತಯ್ಯ ಬಂದಿದ್ದಾಗ ನನಗೆ ಆಶ್ಚರ್ಯ ಆದ್ಯೇನು ಅಂದರೆ, ಸರ್ಕಾರದ ಹೇಳ್ಬರೋ ಪೊಲೀಸರು ಬರ್ತಾರೆ, ಅವರ ಎಸ್ಕಾರ್ಟು, ಬಾಡಿಗಾರ್ಡು ಎಲ್ಲ ಬರ್ತಾರೆ. ಹನುಮಂತಯ್ಯನವರು ಬಂದಾಗ ಮಾತ್ರ ನಾನು ನೋಡಿದ್ದು, ಅವರು ಉಡುಪಿಗೆ ಮುಂಚಿನ ದಿವಸ ಬಂದು ಉಡುಪಿಯಲ್ಲಿ ಒಂದು ಬಟ್ಟೆ ಅಂಗಡಿ ಜನ ಕಳಿಸಿ ಬಟ್ಟೆ ತರಿಸಿದರು. ಬೆಳಿಗ್ಗೆ ಅವರು ಎಲ್ಲ ಪೊಲೀಸರಿಗೂ ಬಟ್ಟೆ ಬಡಿ ಉಡಿಸಿ ಕರ್ಕೊಂಡು ಬಂದಿದ್ದರು. ಕೃಷ್ಣ ಮಠಕ್ಕೆ ಹೋಗುವಾಗ ಪ್ಯಾಂಟ್ ಹಾಕೊಂಡು ಹೋಗಬೇಡಿ, ತಾನು ಪಟ್ಟೆ ಬಡಿ ಉಟ್ಕೊಂಡು ಪಟ್ಟೆ ಬಡಿ ಹೊತ್ತುಕೊಂಡು ಬಂದಿದ್ದರು. ಇದು ಭಾರತೀಯ ಸಂಸ್ಕೃತಿಯ ಎಚ್ಚರ ಇರತಕ್ಕ ರಾಜಕಾರಣಿ. ನಾನು ಬಹಳ ಸಂತೋಷಪಟ್ಟೆ, ಇಂಥ ರಾಜಕಾರಣಿಗಳು ಇದ್ದಾರಲ್ಲ ಇನ್ನು ಕರ್ನಾಟಕದಲ್ಲಿ ಅಂತ. ಅಂದರೆ ಇದ್ದಾರಲ್ವ ಅಂತ ಆವಾಗ, ಈಗ ಅಲ್ಲ, ಇದ್ದಾರಲ್ವ ಈಗ ಇದ್ದಾರಲ್ವ ಅಂತ ಹೇಳ್ಬೇಕಷ್ಟೇ. ಈಗ ಅಂಥ ಮೌಲ್ಯವೇ ಇಲ್ಲ ಯಾರಲ್ಲೂ. ಮೌಲ್ಯ ಬೇಕು ಅನ್ನುವ ಕಲ್ಪನೆಯೂ ಇಲ್ಲ. ತಾವು ಮೌಲ್ಯಹೀನರು ಅನ್ನೋ ಬಗ್ಗೆ ಅವರಿಗೆ ನಾಚಿಕೆಯೂ ಇಲ್ಲ. ಆಗ ಹಾಗೆ ಬಂದರು. ತುಂಬ ಖುಷಿ ಆಯಿತು ನನಗೆ. ಅವರು ಒಂದು ಕಥೆ ಹೇಳಿದ್ರಲ್ಲಿ ಬಂದಾಗ, ಸಂಜೆ ಕೃಷ್ಣ ಮಠದಲ್ಲೇ ಆ ಸಭಾಭವನದಲ್ಲಿ ಅವರು ಉಪನ್ಯಾಸ ಮಾಡಿದರು. ಅವ್ರು ಹೇಳಿದ್ರು, ನಾವೊಮ್ಮೆ ಧಾರವಾಡಕ್ಕೆ ಹೋಗಿದ್ದೆ, ಸ್ನಾನ ಮಾಡಬೇಕು ಅಂತ ಟ್ಯಾಪ್ ಓಪನ್ ಮಾಡಿದೆ, ನೀರು ಬರಲಿಲ್ಲ. ನಾನು ಅಲ್ಲಿ ಅವನ ಕೆಲಸದವನು ಕರೆದು ಹೇಳಿದೆ, ನಳದಲ್ಲಿ ನೀರು ಬರೋಲ್ಲಪ್ಪ ಅಂದರೆ, ನಳ ಬರ್ತದೆ ಸರ್ ನಾವು